ನಮಸ್ಕಾರ. ಪರಿಶ್ರಮ ವಾರ್ತೆಗೆ ಸ್ವಾಗತ. ಓದುತ್ತಿರುವುದು ಜಯಶ್ರೀ ಆಚಾರ್. ಮುಖ್ಯಾಂಶಗಳು. ಉದ್ಯಾನ ನಗರಿ ಬೆಂಗಳೂರಲ್ಲಿ ವಿಶ್ವಕರ್ಮ ಸಮಾಜ ಬಂಧುಗಳ ಕಲರವ. ಅಲ್ಪಸಂಖ್ಯಾತ ವಿಶ್ವಕರ್ಮ ಜನಾಂಗಕ್ಕೊಂದು ಆಸರೆ ಪರಿಶ್ರಮ ಫೌಂಡೇಶನ್. ವೃತ್ತಿಯ ಜೊತೆಯಲ್ಲಿ ಸಮಾಜಮುಖಿ ಕಾರ್ಯದ ಪ್ರವೃತ್ತಿ ಬೆಳೆಸಿಕೊಂಡ ಚಂದ್ರ ಆಚಾರ್ ಕೋಟೇಶ್ವರ ಹಾಗೂ ಕುಟುಂಬ. ಪಂಚಕಸುಬಿನ ಸುಮಾರು 600 ಜನ ಕುಲ ಬಾಂಧವರನ್ನ ಒಂದೇ ಸೂರಿನಡಿ ಸೇರಿಸಿದ ವಧುವರರ ಮುಖಾಮುಖಿ. ನಗರದ ಬಿಸಿಲಿನ ತಾಪಕ್ಕೆ ತಂಪೆರೆದ ಹಳ್ಳಿಯ ಸೊಗಡಿನ ಉಪಚಾರ. ಲಕ್ಕಿ ಡ್ರಾ ಮೂಲಕ 1 ಗ್ರಾಂ ಚಿನ್ನದ ನಾಣ್ಯ ಪಡೆದ 3 ಹುಡುಗಿಯರು. ಸಮಾಜದ ಉಳಿವಿಗಾಗಿ ಹೀಗೊಂದು ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ. ಮತ್ತೊಮ್ಮೆ ತವರೂರಲ್ಲಿ ನಡೆಯಲಿದೆ ಮೇ 1ರಂದು ವಧುವರರ ಮುಖಾಮುಖಿ. ಹೆಚ್ಚಿನ ಜನರು ಇದರ ಸದುಪಯೋಗ ಪಡೆಯಲು ಸಂಘಟಕರ ಮನವಿ. ವಾರ್ತೆಗಳ ವಿವರ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಏಪ್ರಿಲ್ 6ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆಯವರೆಗೆ ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ಯಲಹಂಕ ಬೆಂಗಳೂರು ಇದರ ಆಡಳಿತ ಕಮಿಟಿಯವರ ಪ್ರೋತ್ಸಾಹ ಮತ್ತು ಉಚಿತ ಸ್ಥಳಾವಕಾಶದೊಂದಿಗೆ ಪರಿಶ್ರಮ ಫೌಂಡೇಶನ್ ವತಿಯಿಂದ ವಧುವರರ ಮುಖಾಮುಖಿ ಎಂಬ ವಿನೂತನ ಕಾರ್ಯಕ್ರಮ ಆಯೋಜನೆಗೊಂಡು ಯಶಸ್ಸು ಕಂಡಿತು. ಸಮಯಕ್ಕೆ ಸರಿಯಾಗಿ ವಧುವರರು ಹಾಗೂ ಅವರ ಕುಟುಂಬಸ್ಥರ ಹಾಜರಾತಿ, ನೋಂದಣಿ, ಕ್ಷೇತ್ರದ ಗುಡಿಯಲ್ಲಿ ನೆಲೆಸಿರುವ ಶ್ರೀ ಗಣಪತಿ, ಶ್ರೀ ಕಾಳಿಕಾಂಬೆ, ಶ್ರೀ ಭಗವಾನ್ ವಿಶ್ವಕರ್ಮ ದೇವರಿಗೆ ಪೂಜೆ ನಡೆಸಿ ಸಾಂಪ್ರದಾಯಿಕವಾಗಿ ದೀಪ ಪ್ರಜ್ವಲನೆಯೊಂದಿಗೆ ಪರಿಶ್ರಮ ಫೌಂಡೇಶನ್ ಬೆಂಗಳೂರು ಸಂಸ್ಥಾಪಕರು ಉಪಸ್ಥಿತಿ, ಸಮಾಜ ಗಣ್ಯರ ಅಭಿಪ್ರಾಯದ ನುಡಿ, ಅಚ್ಚುಕಟ್ಟಾದ ನಿರೂಪಣೆಯೊಂದಿಗೆ ವಧುವರರ ಮುಖಾಮುಖಿ ಹಾಗೂ ಮಾತುಕತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಮ್ಮ ಕಿವಿಗೆ ಕೇಳುವ ಬಹುತೇಕ ವಿಷಯಗಳು ಒಂದು ಅಭಿಪ್ರಾಯವಾಗಿರುತ್ತದೆ ಹೊರತು ವಾಸ್ತವವಲ್ಲ. ಆದರೆ ನಮ್ಮ ಪರಿಶ್ರಮ ಫೌಂಡೇಶನ್ ವಾಸ್ತವಕ್ಕೊಂದು ಕನ್ನಡಿ ಇದ್ದಂತೆ. ಅಲ್ಲದೆ ವಿದ್ಯೆ, ಆರೋಗ್ಯ ಮತ್ತು ವಯೋವೃದ್ಧರ ಕ್ಷೇಮಾಭಿವೃದ್ಧಿಗಾಗಿ ಆರ್ಥಿಕ ನೆರವಿಗೆ ಮುಂಚೂಣಿಯಲ್ಲಿದ್ದು ಸಮಾಜಮುಖಿ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕೆಂಬ ದಿಟ್ಟ ಕನಸು ಹೊತ್ತು ಸಾಗುತ್ತಿದ್ದೇವೆ ಎಂದು ಪರಿಶ್ರಮ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಯುತ ಚಂದ್ರ ಆಚಾರ್ ಕೋಟೇಶ್ವರ ಹಾಗೂ ಕುಟುಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಲ್ಲದೆ ವಿಶ್ವಕರ್ಮ ಜನಾಂಗದ ನಾವೆಲ್ಲರೂ ಇವತ್ತಿನ ಜನಜೀವನ, ಆಚಾರ ವಿಚಾರ, ಆಹಾರ ಪದ್ಧತಿ, ತಾರತಮ್ಯದ ಬದುಕು ಇವೆಲ್ಲವೂ ನಮ್ಮ ಮುಂದಿನ ಪೀಳಿಗೆಯ ಜನಾಂಗವು ಒಂದು ರೀತಿ ಕುಂಠಿತಗೊಳ್ಳಬಹುದು ಎಂಬ ವಿಚಾರವನ್ನ ಮನಗಂಡು ಮುಂದಿನ ಜನಾಂಗವನ್ನ ಉಳಿಸುವ ಮುನ್ಸೂಚನೆಯಾಗಿ ಇಂಥದ್ದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪಂಚಕಸುಬಿನಲ್ಲಿ ನಮ್ಮ ಕುಲಬಾಂಧವರು ತೊಡಗಿದರೂ ಕೂಡ ಒಂದೇ ಸಮಾನರು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವರ ಸಮಾಜಮುಖಿ ಕಾರ್ಯ ತೀಕ್ಷ್ಣಮತಿಯನ್ನ ಕಂಡು ನೆರೆದಿರತಕ್ಕಂತಹ ಸಮಾಜ ಬಾಂಧವರು ಶ್ಲಾಘಿಸಿ ಸಂತಸ ವ್ಯಕ್ತಪಡಿಸಿದರು. ನೋಂದಣಿ ಮಾಡಿಕೊಂಡ 3 ಹುಡುಗಿಯರಿಗೆ ಲಕ್ಕಿ ಡ್ರಾ ಮೂಲಕ ತಲಾ 1 ಗ್ರಾಂ ಚಿನ್ನದ ನಾಣ್ಯವನ್ನ ಕೊಟ್ಟು ಕೊನೆಯಲ್ಲಿ ಗೌರವಿಸಲಾಯಿತು. ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಹೆಚ್ಚೆಚ್ಚು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ತಕ್ಕವರನ್ನ ಆಯ್ದುಕೊಳ್ಳಲು ಪ್ರೋತ್ಸಾಹಿಸುವುದೇ ಇದರ ಉದ್ದೇಶ ಎಂದರು. ಶ್ರೀಯುತ ಮೋಹನ್ ಮಲ್ಲಮಾರ್ ಇವರು 3 ಚಿನ್ನದ ನಾಣ್ಯವನ್ನ ನೀಡಿದ ದಾನಿಗಳಾಗಿದ್ದು ಇವರನ್ನ ಸಂಸ್ಥೆಯು ಹೃದಯಪೂರ್ವಕವಾಗಿ ಸ್ಮರಿಸಿತು. ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಸಮುದಾಯದವರನ್ನ ಅಂದಾಜು 600 ಜನರನ್ನ ಒಗ್ಗೂಡಿಸಿದ ಕೀರ್ತಿ ಪರಿಶ್ರಮ ಫೌಂಡೇಶನ್ದಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪರಿಶ್ರಮ ಫೌಂಡೇಶನ್ ಸಂಸ್ಥಾಪಕರು, ತನ್ನ ತವರೂರಾದ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟೇಶ್ವರದ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಇನ್ನೊಮ್ಮೆ ವಧುವರರ ಮುಖಾಮುಖಿ ಭೇಟಿ ಹಾಗೂ ಮಾತುಕತೆ ಕಾರ್ಯಕ್ರಮವನ್ನ ಮೇ 1ರಂದು ಆಯೋಜಿಸಿದ್ದು ವಿಶ್ವಕರ್ಮ ಸಮಾಜದ ಹೆಚ್ಚಿನ ವಧುವರರು ನೋಂದಣಿ ಮಾಡಿಕೊಂಡು ಭಾಗವಹಿಸಿ ಇದರ ಸದುಪಯೋಗ ಪಡೆಯಲು ಕೋರಿದರು. ಇಲ್ಲಿಗೆ ವಾರ್ತೆ ಮುಕ್ತಾಯವಾಯಿತು. ವಂದನೆಗಳು.